ನಟಿ ಪವಿತ್ರ ಗೌಡ ಮತ್ತು ದರ್ಶನ್ ವಿಚಾರ ಗೊತ್ತಾಗಿ ಆಲ್ರೆಡಿ ತುಂಬಾ ವರ್ಷಗಳೇ ಆಗಿದೆ. ಅದರಲ್ಲೂ 2024ರಲ್ಲಿ ಇವರಿಬ್ಬರ ವಿಚಾರ ಸಿಕ್ಕಾಪಟ್ಟೆ ಸದ್ದಾಗಿದ್ದು, ಸುದ್ದಿಯಾಗಿದ್ದು ಎಲ್ಲವೂ ಕೂಡ ಗೊತ್ತಿದೆ. ಆದರೆ ಇವರ ವಿಚಾರದಲ್ಲಿ ಇನ್ನೊಂದು ವಿಷಯ ಬಹಿರಂಗವಾಗಿದೆ. ಇದು ತುಂಬಾನೇ ಶಾಕಿಂಗ್ ಅಂತ ಅನಿಸ್ತಾ ಇದೆ. ಇದನ್ನು ಸ್ವತಃ ಪವಿತ್ರ ಗೌಡ ಮೊದಲ ಗಂಡ ಹೇಳ್ಬಿಟ್ಟಿದ್ದಾರೆ. ಸಂಜಯ್ ಹೇಳಿದಂತ ಒಂದು ಹೇಳಿಕೆ ಇದೀಗ ಕಿರುತೆರೆ ಸೇರಿದಂತೆ ಸ್ಯಾಂಡಲ್ವುಡ್ನಲ್ಲಿ ಅನೇಕ ಅನುಮಾನಗಳನ್ನು ಹುಟ್ಟಾಕಿದೆ. ಹೌದು, ಪವಿತ್ರ ಗೌಡ ಮೊದಲ ಗಂಡ ಸಂಜಯ್ ಕೆಲವೊಂದಷ್ಟು ಇಂಟರ್ವ್ಯೂಗಳನ್ನು ಕೊಟ್ಟಿದ್ದಾರೆ. ಈ ಇಂಟರ್ವ್ಯೂಗಳಲ್ಲಿ ಅವ್ರು ಹೇಳಿದಂಥ ಒಂದು ಮಾತು ಗಂಭೀರವಾದಂಥ ಪರಿಣಾಮವನ್ನು ಪಡ್ಕೊಳ್ತಾ ಇದೆ. ಹೌದು, ಪವಿತ್ರ ಗೌಡ ನನ್ನಿಂದ ದೂರ ಆಗುವುದಕ್ಕೆ, ಪವಿತ್ರ ಗೌಡ ನನಗೆ ಡಿವೋರ್ಸನ್ನು ಕೊಡೋದಕ್ಕೆ ಕಾರಣ ಒಬ್ಬ ಕಿರುತೆರೆ ನಟಿ ಅಂತ ಹೇಳಿರುವಂಥ ಒಂದು ಹೇಳಿಕೆ ಇದೀಗ ಕಿರುತೆರೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಯಾಕಂದರೆ ಆ ಕಿರುತೆರೆಯ ನಟಿಯ ಮೇಲೆ ಈಗಾಗಲೇ ಗಂಭೀರವಾದಂಥ ಆರೋಪಗಳು ಬಂದು ಆಗಿದೆ. ಇದೆಲ್ಲದರ ನಡುವೆ ಆಕೆಯ ಮೇಲೆ ಇನ್ನೊಂದು ಆರೋಪವನ್ನ ಪವಿತ್ರ ಗೌಡ ಮೊದಲ ಗಂಡ ಮಾಡಿರೋದು ಸಹಜವಾಗಿ ಅನುಮಾನಕ್ಕೆ ಕಾರಣವಾಗ್ತಿದೆ. ಹಾಗಿದ್ರೆ ಆ ಕಿರುತೆರೆ ನಟಿ ಯಾರು, ಏನ್ ಮಾಡಿದ್ಲು, ಪವಿತ್ರ ಗೌಡ ಸಂಸಾರ ಹಾಳು ಮಾಡೋದಕ್ಕೆ ಆಕೆ ಮಾಡಿದ್ದೇನು, ಇದೆಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೇಘಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಪವಿತ್ರ ಗೌಡ ಸಿನಿಮಾಗೋಸ್ಕರ ಇಂಡಸ್ಟ್ರಿಗೆ ಬಂದ್ರೂ ಅದಾದ ನಂತರ ಗಂಡನಿಗೆ ಡಿವೋರ್ಸ್ ಕೊಟ್ಟು ತನ್ನ ಮಗಳನ್ನ ಕರ್ಕೊಂಡು ದರ್ಶನ್ ಜೊತೆಗೆ ಹೋಗಿದ್ರು ಅನ್ನೋದನ್ನ ಅನೇಕರು ಹೇಳ್ತಾ ಇದ್ರು. ದರ್ಶನ್ ಮತ್ತು ಪವಿತ್ರ ಅವರ ಫೋಟೋ ವೈರಲ್ ಆದ್ಮೇಲೆ, ಅದರಲ್ಲೂ ಇತ್ತೀಚಿನ ಒಂದು ಪ್ರಕರಣದಲ್ಲಿ ಇವರಿಬ್ರು ಜೈಲಿಗೆ ಹೋದ್ಮೇಲೆ ಪವಿತ್ರ ಗೌಡನ ಗಂಡ ದರ್ಶನ್ನ ಸಂಜಯ ಅನ್ನೋ ಅನುಮಾನ ಶುರು ಆಗಿತ್ತು. ಇದೆಲ್ಲದರ ಬೆನ್ನಲ್ಲೇ ಇದೀಗ ಸಂಜಯ್ ಒಂದಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಮೊದಲಿಗೆ ನಾನು ಮತ್ತು ನನ್ನ ಹೆಂಡತಿ ಅಂದ್ರೆ ಪವಿತ್ರ ಗೌಡ ನಾನು ಪ್ರೀತಿಸಿಯೇ ಮದುವೆ ಆಗಿದ್ವಿ. ನಾನು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಮ್ಮಿಬ್ಬರದ್ದು ಲವ್ ಮ್ಯಾರೇಜ್ ಆಗಿದ್ರಿಂದ ಆಕೆಯ ಬಗ್ಗೆ ನನಗೆಲ್ಲವೂ ಕೂಡ ಗೊತ್ತಿತ್ತು. ನನ್ನ ಬಗ್ಗೆಯೂ ಆಕೆಗೆ ಎಲ್ಲವೂ ಗೊತ್ತಿತ್ತು. ಚಿಕ್ಕ ವಯಸ್ಸಿನಲ್ಲೇ ನಮಗೆ ಮಗಳು ಕೂಡ ಹುಟ್ಟಿದ್ಲು. ಎಲ್ಲವೂ ಚೆನ್ನಾಗಿಯೇ ಇತ್ತು. ಒಬ್ರು ನಮ್ಮ ಜೀವನದಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಆ ಒಬ್ರು ಕನ್ನಡದ ಕಿರುತೆರೆ ನಟಿ ಅಂತ ಹೇಳಿರೋದು ತುಂಬಾನೇ ಶಾಕಿಂಗ್. ಹೌದು, ನಾನು ಮತ್ತು ಪವಿತ್ರ ಮದುವೆ ಆದ್ಮೇಲೆ ಒಂದ್ ಕಡೆ ರೂಮ್ ಮಾಡ್ಕೊಂಡಿದ್ವಿ. ಆ ಮನೆಗೆ ಆಗಾಗ ಕನ್ನಡದ ಕಿರುತೆರೆ ನಟಿಯಾದ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಂತ ಕೋಳಿ ರಮ್ಯಾ ಬರ್ತಾ ಇದ್ರು. ಕೋಳಿ ರಮ್ಯಾ ಮತ್ತು ಪವಿತ್ರ ಗೌಡ ನಡುವೆ ಒಂದೊಳ್ಳೆ ಆಪ್ತತೆ ಇತ್ತು, ಒಂದೊಳ್ಳೆ ಬಾಂಡಿಂಗ್ ಬೆಳೆದಿತ್ತು. ಅವರಿಬ್ರು ತುಂಬಾನೇ ಕ್ಲೋಸ್ ಸ್ನೇಹಿತರಾದ್ರು. ಅನೇಕ ದಿನಗಳ ಕಾಲ ರಮ್ಯಾ ನಮ್ಮನೇಲೆ ಉಳ್ಕೊಳ್ತಾ ಇದ್ರು. ಬಹು ದಿನಗಳ ಕಾಲ ರಮ್ಯಾ ನಮ್ಮನೇಲೆ ಇದ್ದಿದ್ರಿಂದ ನನ್ನ ಹೆಂಡತಿ ರಮ್ಯಾ ಮಾತನ್ನ ಕೇಳೋಕೆ ಶುರು ಮಾಡಿದ್ರು. ಇಬ್ರು ಸೇರಿ ಹೊರಗಡೆ ಹೋಗ್ತಾ ಇದ್ರು. ಇಬ್ರು ಸೇರಿ ಪಾರ್ಟಿ ಪಬ್ಬು ಅಂತ ಹೋಗ್ತಿದ್ರು. ಇಬ್ರು ಸೇರಿ ಕನ್ನಡ ಇಂಡಸ್ಟ್ರಿಯಲ್ಲಿ ಏನೋ ಹೆಸರು ಮಾಡ್ತೀವಿ ಅಂತ ಅನ್ಕೊಂಡಿದ್ರು. ಪವಿತ್ರ ಗೌಡ ಕೂಡ ಕೋಳಿ ರಮ್ಯನಿಂದ ಸಿಕ್ಕಾಬಟ್ಟೆ ಪ್ರಚೋದನೆಗೆ ಒಳಗಾದ್ರು. ಕೋಳಿ ರಮ್ಯಾ ತರ ನಾನು ಆಗ್ಬೇಕು, ಹೆಸರು ಮಾಡ್ಬೇಕು, ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕು, ಅವಕಾಶಗಳನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಓಡಾಡೋದಕ್ಕೆ ಶುರು ಮಾಡಿದ್ಲು. ಕೊನೆಗೆ ನನ್ನ ಮಾತಿಗಿಂತ ಕೋಳಿ ರಮ್ಯನ್ ಮಾತು ಕೇಳಿದೆ ಹೆಚ್ಚಾಯ್ತು. ಕೋಳಿ ರಮ್ಯಾ ಮತ್ತು ಪವಿತ್ರ ಇಬ್ರು ಹೊರಗಡೆ ಓಡೋಡೋದಕ್ಕೆ ಶುರು ಮಾಡಿದ್ರು. ಕೋಳಿ ರಮ್ಯಾ ಆಕೆಯ ಮನೆಯನ್ನ ಬಿಟ್ಟು ನಮ್ಮನೆಲ್ಲ ಬಂದು ಇದ್ಲು. ಇವರಿಬ್ಬರ ಫ್ರೆಂಡ್ಶಿಪ್ ಎಷ್ಟರ ಮಟ್ಟಿಗೆ ಹೋಗಿತ್ತು ಅಂತಂದ್ರೆ ನಮ್ಮ ಡಿವೋರ್ಸೇ ಆಗೋಯ್ತು. ಅಷ್ಟರ ಮಟ್ಟಿಗೆ ಇವರ ಫ್ರೆಂಡ್ಶಿಪ್ ನಮ್ಮ ಜೀವನವನ್ನ, ನಮ್ಮ ಸಂಸಾರವನ್ನ ಹಾಳು ಮಾಡಿ ಹಾಕ್ತು ಅಂತ ಸಂಜಯ್ ಹೇಳಿದ್ದಾರೆ. ಹೌದು, ಕೋಳಿರಮ್ಮ ಆಗ ತಾನೇ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ರಿಯಾಲಿಟಿ ಶೋಗಳಲ್ಲಿ ಒಂದೊಳ್ಳೆ ನೇಮು ಫೇಮು ಬಂದಿತ್ತು. ಸೊ ಇದರಿಂದ ಅವರು ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅನ್ನುವಂಥ ಮಹದಾಸೆಯನ್ನ ಇಟ್ಕೊಂಡಿದ್ರು. ಮತ್ತು ರಮ್ಯಾ ಅವರು ಭದ್ರಾವತಿಯವರಾಗಿದ್ದರಿಂದ ಇಲ್ಲಿ ಯಾವುದೇ ಮನೆ ಅವರಿಗಿರಲಿಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಆಶ್ರಯ ಕೊಡಬೇಕಾಗಿದ್ದು ಅಥವಾ ಆಶ್ರಯಕ್ಕೆ ಯಾವುದಾದ್ರೂ ಒಂದು ಮನೆ ಬೇಕಾಗಿತ್ತು. ಈ ಸಂದರ್ಭದಲ್ಲಿ ಪವಿತ್ರ ಗೌಡನ ಫ್ರೆಂಡ್ಶಿಪ್ ಮಾಡ್ಕೊತಾರೆ. ಇನ್ನು ಪವಿತ್ರ ಗೌಡ ಕೂಡ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು, ಹೀರೋಯಿನ್ ಆಗಬೇಕು ಅನ್ನುವಂಥ ಹುಚ್ಚನ್ನ ತಲೆಗೆ ಹುಡುಗಿ ಆಗಿದ್ಲು. ರಮ್ಯಾನನ್ನ ನೋಡ್ತಾ ಇದ್ದ ಹಾಗೇನೆ ರಮ್ಯಾ ಮತ್ತು ಪವಿತ್ರ ಇಬ್ರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಇಷ್ಟು ಕಷ್ಟಗಳನ್ನ ಮಾತನಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇಬ್ರು ಒಟ್ಟಿಗೆನೆ ಆಫರ್ಗಳನ್ನ ಕೇಳ್ಕೊಂಡು ಅಲಿಯೋಕ್ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ರಮ್ಯಾಂಗೆ ಮದ್ವೆ ಆಗಿರ್ಲಿಲ್ಲ. ಆದ್ರೆ ಪವಿತ್ರ ಗೌಡಂಗೆ ಆಲ್ರೆಡಿ ಮದ್ವೆ ಆಗಿ ಮಗು ಕೂಡ ಇತ್ತು. ಇದರಿಂದ ಪವಿತ್ರ ಡಿಸ್ಟರ್ಬ್ ಆಗಿದ್ರು. ಮಗು ಇರೋದ್ರಿಂದ ನನಗೆ ಆಫರ್ ಸಿಗುತ್ತೋ ಸಿಗಲ್ವಾ ಅನ್ನುವಂಥ ಗೊಂದಲದಲ್ಲಿ ಇದ್ರು. ಈ ಸಂದರ್ಭದಲ್ಲಿ ರಮ್ಯಾ ಎಲ್ಲಾ ಕಡೆಯಲ್ಲೂ ಹೋಗಿ ಅವಕಾಶಗಳನ್ನ ಕೇಳ್ತಾ ಇದ್ದಿದ್ರಿಂದ ಪವಿತ್ರಗೂ ಕೂಡ ನಾನು ಹೀಗೆ ಮಾಡಬೇಕು ಅಂತ ಅನ್ಸೋಕ್ ಶುರು ಆಯ್ತು. ಅದೇ ಸಂದರ್ಭದಲ್ಲಿ ರಮ್ಯಾಗೆ ಸೀರಿಯಲ್ಗಳಲ್ಲಿ ಅವಕಾಶ ಸಿಕ್ತು. ಇದನ್ನು ನೋಡಿದಂತ ಪವಿತ್ರ ತಲೆ ಕೂಡ ಕೆಟ್ಟು, ನಾನು ರಮ್ಯನ್ ತರನೇ ಆಡಿದ್ರೆ, ನಾನು ರಮ್ಯನ್ ಜೊತೆಗೆ ಇದ್ರೆ ನನಗೆ ಅವಕಾಶಗಳು ಸಿಗುತ್ತೆ ಅಂತ ಹೇಳಿ ರಮ್ಯಾ ಹೇಳಿದ ಎಲ್ಲಾ ಮಾತುಗಳನ್ನ ಕೇಳಿ ಕೊನೆಗೆ ಗಂಡನಿಗೆ ಡಿವೋರ್ಸ್ ಕೊಡಬೇಕಾದಂತ ಪರಿಸ್ಥಿತಿಯು ಬಂತು ಅನ್ನೋದನ್ನ ಪವಿತ್ರ ಗೌಡ ಮೊದಲ ಗಂಡ ಸಂಜಯ್ ಹೇಳ್ಕೊಂಡಿದ್ದಾರೆ. ಕೋಳಿ ರಮ್ಯನ ಪರಿಚಯ,
ಕೋಳಿ ರಮ್ಯನ ಸಹವಾಸದಿಂದ ನನ್ನ ಹೆಂಡತಿ ಹಾಳಾದ್ಲು, ನಮ್ಮ ಸಂಸಾರ ಹಾಳಾಯ್ತು, ಡಿವೋರ್ಸ್ ಕೊಡೋದಕ್ಕೆ ಪ್ರಮುಖವಾದಂಥ ಕಾರಣವೇ ಕೋಳಿ ರಮ್ಯಾ ಅಂತ ಹೇಳಿರೋದು ವೆರಿ ಶಾಕಿಂಗ್ ಅನಿಸ್ತಾ ಇದೆ. ಹೌದು, ಪವಿತ್ರ ಗೌಡ ಸೀರಿಯಲ್ ಮಾಡಬೇಕು, ಸಿನಿಮಾ ಮಾಡಬೇಕು ಅನ್ನುವಂಥ ಆಸೆನ ಇಟ್ಕೊಳ್ಳಿಲ್ಲ ಅಂದಿದ್ರೆ, ರಮ್ಯನ ಸಹವಾಸ ಮಾಡಲಿಲ್ಲ ಅಂದಿದ್ರೆ ಇವತ್ತು ಇಂಡಸ್ಟ್ರಿಯಲ್ಲಿ ಇರ್ತಿರ್ಲಿಲ್ಲ. ಅದಲ್ಲದೆ ದರ್ಶನ್ ಕೂಡ ಪರಿಚಯ ಆಗ್ತಿರ್ಲಿಲ್ಲ. ದರ್ಶನ್ ಪರಿಚಯ ಆಗಿ ಆಪ್ತತೆ ಬೆಳೀತಾ ಇರಲಿಲ್ಲ. ಆಪ್ತತೆ ಅತಿ ಹೆಚ್ಚಾಗಿ ದರ್ಶನ್ ಸಂಸಾರ, ಪವಿತ್ರ ಸಂಸಾರ ಹಾಳು ಆಗ್ತಾ ಇರಲಿಲ್ಲ. ಸೊ ತಾವಾಯ್ತು ತಮ್ಮ ಪಾಡಾಯ್ತು ಅಂತ ಗಂಡನ ಜೊತೆಗೆ ಎದ್ದಿದ್ರೆ ಇದ್ಯಾವುದೂ ಆಗ್ತಿರ್ಲಿಲ್ಲ. ಕೊನೆಗೆ ಒಂದು ಪ್ರಾಣವಾದ್ರೂ ಉಳಿತಿತ್ತೇನೋ, ಕೆಲವು ಜೀವಗಳು ಜೈಲಿಗೆ ಹೋಗೋದಾದ್ರೂ ತಪ್ತಿತ್ತೇನೋ ಅಂತ ಈಗ ಮಾತನಾಡಿಕೊಳ್ಳಲಾಗ್ತಾ ಇದೆ. ಸೊ ಇಷ್ಟೆಲ್ಲ ಆಗಿದ್ದು ಕೋಳಿ ರಮ್ಯನಿಂದ. ಅವತ್ತು ಕೋಳಿ ರಮ್ಯ ಒಬ್ಳು ನನ್ನ ಹೆಂಡತಿಗೆ ಪರಿಚಯ ಆಗಿಲ್ಲ ಅಂದಿದ್ರೆ ಇವತ್ತು ನಮ್ಮ ಸಂಸಾರವೂ ಚೆನ್ನಾಗಿರ್ತಿತ್ತು, ಪವಿತ್ರನ ಲೈಫ್ ಕೂಡ ಚೆನ್ನಾಗಿರ್ತಿತ್ತು. ಆಕೆಯ ತಲೆಗೆ ಹೀರೋಯಿನ್ ಆಗು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡು, ಸಿನಿಮಾ ಇಂಡಸ್ಟ್ರಿಗೆ ಬರು ಅಂತ ತುಂಬ ವಾಶ್ ಮಾಡಿದ್ದೇನೆ ರಮ್ಯಾ ಅನ್ನೋ ಹೇಳಿಕೆಯನ್ನು ನೀಡಿರೋದ್ರಿಂದ ಸಹಜವಾಗಿ ಅನುಮಾನಗಳು ಹುಡ್ಕೊಳ್ತಾ ಇದೆ. ಇದ್ಯಾವುದೇ ವಿಚಾರದ ಬಗ್ಗೆ ಕೋಳಿ ರಮ್ಯ ಎಲ್ಲೂ ಸ್ಪಷ್ಟನೆ ಕೊಡೋದಾಗ್ಲಿ ಮಾತಾಡೋದಾಗ್ಲಿ ಆಗಿಲ್ಲ. ಅಷ್ಟೇ ಅಲ್ಲದೆ ಇವರಿಬ್ರು ಈಗ ಕಾಂಟ್ಯಾಕ್ಟಲ್ಲೂ ಕೂಡ ಇರಲಿಲ್ಲ. ಕೋಳಿ ರಮ್ಯನ ಸಹವಾಸವನ್ನು ಪವಿತ್ರ ಸ್ವಲ್ಪ ಹೆಸರು ಮಾಡ್ತಿದ್ದ ಹಾಗೇನೆ ದರ್ಶನ್ ಸಹವಾಸ ಮಾಡ್ತಿದ್ದಂಗೆ ಬಿಟ್ಟಂಗೆ ಕಾಣಿಸ್ತಾ ಇತ್ತು. ಯಾಕಂದರೆ ಹುಡುಕಿದ್ರು ಇವರಿಬ್ರು ಒಟ್ಟಿಗೆ ಇರುವಂಥ ಯಾವುದೇ ಫೋಟೋಸ್ಗಳು ಸಿಗ್ತಾ ಇಲ್ಲ. ಸೊ ಕೋಳಿ ರಮ್ಯನ ಸಹವಾಸವನ್ನು ಕೇವಲ ಇಂಡಸ್ಟ್ರಿಗೆ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಮಾತ್ರ ಪವಿತ್ರ ಕೂಡ ಬಳಕೆ ಮಾಡ್ಕೊಂಡಂಗಿದೆ. ಅಥವಾ ಪವಿತ್ರನ ಓವರ್ ಸ್ಪೀಡ್ ನೋಡಿ ರಮ್ಯಾನೇ ಈಕೆ ಸಹವಾಸವೇ ಬೇಡ ಅಂತ ದೂರ ಆಗಿದ್ರು ಆಗಿರ್ಬೋದು. ಒಟ್ಟಿನಲ್ಲಿ ಮೊದಲಿಗೆ ಪವಿತ್ರನ ದಾರಿ ತಪ್ಪಿಸಿದ್ದು ರಮ್ಯಾ ಅನ್ನುವಂಥ ಆರೋಪವನ್ನು ಪವಿತ್ರ ಗಂಡ ಮಾಡಿರೋದು ವಿಪರ್ಯಾಸ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.